ನಮಸ್ತೆ ವೀಕ್ಷಕರೇ, ನಿಮಗೆಲ್ಲ ಸುಸ್ವಾಗತ. ಇಂದಿನ ಕತೆ ಅವಳು ನನ್ನ ಅಜ್ಜಮ್ಮ. ಇಂದು ಖುಷಿಯಿಂದ ಮೋಹನನ ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ, ಏಕೆಂದರೆ ಸರಿಯಾಗಿ 6 ವರ್ಷಗಳ ನಂತರ ಅವನು ವಿದೇಶದಿಂದ ತನ್ನ ಭಾರತಕ್ಕೆ ಹಿಂದಿರುಗುತ್ತಿದ್ದ. ಇತ್ತೀಚೆಗೆ 1 ವರ್ಷದ ಹಿಂದಿನ ಮಾತು. ಮೋಹನನ ಅಜ್ಜನವರಿಗೆ ಎದೆಯ ನೋವು ಕಾಣಿಸಿಕೊಂಡ ಕಾರಣ ಅವರ ಮೃತ್ಯು ಆಗಿತ್ತು. ಅವರ ಸಾವಿಗೂ 2 ದಿನ ಮುಂಚೆ ಅವನು ತನ್ನ ಅಜ್ಜನವರೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದ. ಅವನ ಅಜ್ಜನವರ ಕೊನೆಯ ಆ 2 ಮಾತುಗಳು ಅವನ ಕಿವಿಯಲ್ಲಿ ಗುಯ್ಗುಡುತ್ತಿದ್ದವು. ಮಗನೇ, ನೀನು ಡಾಕ್ಟರಾಗುವುದನ್ನು ನೋಡುವುದು ನಿನ್ನ ತಂದೆ ತಾಯಿಗಳ ಇಚ್ಛೆಯಾಗಿದ್ದು, ಅವರ ಕನಸನ್ನು ಅವಶ್ಯವಾಗಿ ನನಸು ಮಾಡು, ಅವರ ಹೆಸರನ್ನು ಬೆಳಗಿಸು. ಮತ್ತೊಂದು ಮಾತು, ನಾನು ಹೋದ ಮೇಲೆ ನಿನ್ನ ಅಜ್ಜಿಯನ್ನು ಚೆನ್ನಾಗಿ ನೋಡಿಕೋ. ಇದಾದ 2 ದಿನಗಳ ನಂತರ ತನ್ನ ಅಜ್ಜ ಇನ್ನಿಲ್ಲವೆಂಬ ಸುದ್ದಿ ತಿಳಿದ ಮೇಲೂ ಅವನು ಭಾರತಕ್ಕೆ ಹೋಗಲಾಗಲಿಲ್ಲ. ಏಕೆಂದರೆ ಆ ಸಂದರ್ಭದಲ್ಲಿ ಅವನ ಪರೀಕ್ಷೆ ನಡೆಯುತ್ತಿತ್ತು. ತನ್ನ ಅಜ್ಜನ ಸಾವಿನ ಸುದ್ದಿ ಕೇಳಿ ಮೋಹನ ಪೂರ್ಣ ಕುಸಿದು ಹೋಗಿದ್ದ. ಓದಿನಲ್ಲೂ ನಿರಾಸಕ್ತನಾಗಿದ್ದ. ಆದರೆ ತನ್ನ ಅಜ್ಜನ ಕೊನೆಯ ನುಡಿಗಳು ಅವನನ್ನು ಅತ್ತು ಕರೆದು ಘಾಸಿಗೊಳಿಸಿದ್ದವು. ಅದೇ ನಿನ್ನ ತಂದೆ ತಾಯಿಯ ಕೊನೆಯ ಆಸೆಯನ್ನು ಅವಶ್ಯವಾಗಿ ಪೂರೈಸು ಎಂಬ ಅಜ್ಜನ ಕೊನೆಯ ನುಡಿ. ಅಸಲಿ ವಿಷಯವೇನೆಂದರೆ, ಇಂದಿಗೆ 6 ವರ್ಷಕ್ಕೂ ಮೊದಲ ಕೆಲವು ದಿನಗಳ ಹಿಂದಷ್ಟೇ ಮೋಹನನ ಅಪ್ಪ ಅಮ್ಮ ಒಂದು ರಸ್ತೆ ಅಪಘಾತದ ದುರ್ಘಟನೆಯಲ್ಲಿ ಸ್ಪಾಟ್ ಡೆತ್ ಆಗಿದ್ದರು. ಅವರ ತಂದೆ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳುತ್ತಿದ್ದರು. ಮೋಹನ್ ಚೆನ್ನಾಗಿ ಓದಿ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಬೇಕೆಂಬುದು ಅವನ ತಂದೆಯವರ ಆಸೆಯಾಗಿತ್ತು. ತಂದೆ ತಾಯಿಯ ಆಸೆಯನ್ನು ಈಡೇರಿಸಲು ಮೋಹನನ ಅಜ್ಜ ಅಜ್ಜಿಯರು ಮೋಹನನನ್ನು ಡಾಕ್ಟರ್ ಓದಲು ವಿದೇಶಕ್ಕೆ ಕಳುಹಿಸಿದರು. ಇಂದು ಪೂರ್ಣ 6 ವರ್ಷಗಳ ನಂತರ ಮೋಹನನು ವಿದೇಶದಿಂದ ತನ್ನ ದೇಶಕ್ಕೆ ವಾಪಸ್ ಆಗುತ್ತಿದ್ದ. ಮೋಹನನು ಫ್ಲೈಟ್ನಲ್ಲಿ ಕುಳಿತಲ್ಲೇ ಯೋಚಿಸುತ್ತಿದ್ದ, ನನ್ನ ಅಜ್ಜಿ ಇಷ್ಟು ವರ್ಷಗಳ ನಂತರ ನನ್ನನ್ನು ನೋಡಿ ಎಷ್ಟು ಖುಷಿಯಾಗಬಹುದು. ಮೊದಲಿಗೆ ಅವಳು ನನ್ನನ್ನು ನೋಡಿ ಖುಷಿಯಿಂದ ಆನಂದ ಬಾಷ್ಪ ಸುರಿಸಬಹುದು. ಅದರಲ್ಲೂ ನಾನು ಈಗ ಡಾಕ್ಟರ್ ಆಗಿದ್ದೇನೆ ಎಂದು ತಿಳಿದು ಮತ್ತು ಇಂಡಿಯಾದಲ್ಲಿ ನನಗೆ ಕೆಲಸ ಸಿಕ್ಕಿದೆ ಎಂದು ಗೊತ್ತಾದ ಮೇಲಂತೂ ನನ್ನ ಅಜ್ಜಿ ಖುಷಿಯಲ್ಲಿ ತನ್ನ ಊರುಗೋಲು ಬಿಸಾಕಿ ಕುಣಿದಾಡಬಹುದು. ತನ್ನ ಅಜ್ಜಿಯ ಬಗ್ಗೆ ಯೋಚಿಸುತ್ತಾ ಮೋಹನನಿಗೆ ತಾನು ಯಾವಾಗ ಭಾರತವನ್ನು ತಲುಪಿದೆನೋ ಗೊತ್ತಾಗಲಿಲ್ಲ. ಮೋಹನ್ ಮನೆಯನ್ನು ತಲುಪಿದ ಮತ್ತು ಬೆಲ್ ಮಾಡಿದಾಗ ಅವನ ಅಣ್ಣನ ಪುಟ್ಟ ಮಗ ಬಾಗಿಲನ್ನು ತೆಗೆದ. ಮಕ್ಕಳು ಹಾಲಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದರು. ಮೊದಲಿಗೆ ಅವರು ತಮ್ಮ ಚಿಕ್ಕಪ್ಪನನ್ನು ಗುರುತಿಸಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವರು ಅವನನ್ನು ಗುರುತಿಸಿ ಚಿಕ್ಕಪ್ಪ ಎಂದು ಹತ್ತಿರ ಓಡಿ ಬಂದರು ಮತ್ತು ಅವನನ್ನು ಮುತ್ತಿಕೊಂಡರು. ಮೋಹನನ ಶಬ್ದ ಕೇಳಿ ಅವನ ಅತ್ತಿಗೆಯೂ ಸಹ ಹಾಲಿಗೆ ಬಂದಳು. ಮೋಹನನನ್ನು ನೋಡುತ್ತಲೇ ಅವಳ ಮುಖ ಬೆಪ್ಪಾಯಿತು. ತುಂಡು ಮಾಡಿದರೆ ಹೇಗೆ ಹನಿ ರಕ್ತವೂ ಬರುವುದಿಲ್ಲವೋ ಹಾಗೆ ಅವಳ ಮುಖ ಬಿಳುಚಿಕೊಂಡಿತು. ತನ್ನ ಮೈದುನನನ್ನು ನೋಡಿ ಹೇಳಿದಳು, ಏನು ಮೋಹನ್, ನೀವು ಅಚಾನಕ್ ಇಲ್ಲಿ ಬರುವುದಕ್ಕಿಂತ ಮೊದಲು ಒಂದು ಮಾತು ಹೇಳಬಾರದಿತ್ತಾ? ತಾವು ಬರುತ್ತೀರೆಂದು ಮೊದಲೇ ಹೇಳಿದ್ದರೆ ನಾನು ನಿಮ್ಮನ್ನು ಕರೆದುಕೊಂಡು ಬರಲು ನಿಮ್ಮಣ್ಣನನ್ನು ಏರ್ಪೋರ್ಟಿಗೆ ಕಳಿಸುತ್ತಿದ್ದೆ. ಆದರೆ ನೀವು ಹೇಳಿದ್ರಿ, ಓದು ಮುಗಿದ ಮೇಲೆ ಕೆಲವು ವರ್ಷಗಳು ವಿದೇಶದಲ್ಲಿ ಉಳಿದು ಪ್ರಾಕ್ಟೀಸ್ ಮಾಡಿ ಆಮೇಲೆ ಇಲ್ಲಿ ಬರುತ್ತೇನೆ ಎಂದು. ಆಗ ಮೋಹನ್ ಹೇಳಿದ, ಹೌದು ಅತ್ತಿಗೆ, ಮೊದಲಿಗೆ ನನ್ನದು ಇದೇ ವಿಚಾರ ಇತ್ತು. ಆದರೆ ನನಗೆ ಪರಿವಾರವನ್ನು ಬಿಟ್ಟು ಅಲ್ಲಿ ಒಬ್ಬನೇ ಉಳಿಯಲು ನನ್ನ ಮನ ಒಪ್ಪಲಿಲ್ಲ. ಆದ್ದರಿಂದ ನಾನು ಭಾರತದಲ್ಲಿ ಜಾಬ್ ಮಾಡಲು ಅಪ್ಲಿಕೇಶನ್ ಹಾಕಿದ್ದೆ. ಇನ್ನು ಮುಂದೆ ನಿಮ್ಮ ಮೈದುನ ಇಲ್ಲೇ ಭಾರತದಲ್ಲಿ ಜನರ ಸೇವೆ ಮಾಡುತ್ತಾನೆ. ಇದನ್ನು ಕೇಳಿ ಸಂಜನಾ ಒಂದೇ ಸಮ ಸಪ್ಪಗಾದಳು. ಆದರೆ ನಾನು ನನ್ನ ಪ್ರೀತಿಯ ಅಜ್ಜಿಗೆ ಸರ್ಪ್ರೈಸ್ ಕೊಡಬೇಕೆಂದಿದ್ದೆ. ಅದಕ್ಕಾಗಿ ನಾನು ಭಾರತಕ್ಕೆ ವಾಪಸ್ ಬರುತ್ತೇನೆ ಎಂದು ಯಾರಿಗೂ ಹೇಳಿರಲಿಲ್ಲ. ಒಳ್ಳೆಯದು ಅತ್ತಿಗೆ, ನಾನು ಅಜ್ಜಿ ಅವರ ಕೋಣೆಗೆ ಹೋಗಿ ಅವರಿಗೆ ಸರ್ಪ್ರೈಸ್ ನೀಡಿ ಬರುತ್ತೇನೆ. ಮೋಹನ್ ತನ್ನ ಅಜ್ಜಿ ಅವರ ಕೋಣೆಗೆ ಹೋದ. ಅಜ್ಜಮ್ಮ, ನೋಡು, ನಿನ್ನ ಮೊಮ್ಮಗ ವಿದೇಶದಿಂದ ವಾಪಸ್ ಬಂದಿದ್ದೇನೆ ಎನ್ನುತ್ತಾ ಮೋಹನ ಇಡೀ ಕೋಣೆಯನ್ನು ಹುಡುಕಾಡಿದ. ಆದರೆ ಅವನ ಪ್ರೀತಿಯ ಅಜ್ಜಿ ಎಲ್ಲೂ ಕಾಣಲಿಲ್ಲ. ಯಾವಾಗ ಇಡೀ ಮನೆಯಲ್ಲಿ ಹುಡುಕಾಡಿದರೂ ಅಜ್ಜಿಯವರು ಕಾಣಲಿಲ್ಲವೋ ಆಗ ಮೋಹನ ನಿರೂಪಾಯನಾಗಿ ತನ್ನ ಅತ್ತಿಗೆಯ ಬಳಿ ಬಂದ. ಅವನು ತನ್ನ ಅತ್ತಿಗೆಯ ಬಳಿ ತನ್ನ ಅಜ್ಜಿಯ ಬಗ್ಗೆ ಕೇಳಬೇಕೆನ್ನುವಾಗ ಹಿಂದಿನಿಂದ ಅವನ ಅಣ್ಣನ ಪುಟ್ಟ ಮಗ ಬಂದು, ಚಿಕ್ಕಪ್ಪ, ನೀವು ಯಾರನ್ನು ಹುಡುಕುತ್ತಾ ಇದ್ದೀರಾ? ನಮ್ಮ ದೊಡ್ಡ ಅಜ್ಜಿ ಈಗ ನಮ್ಮ ಜೊತೆಗಿಲ್ಲ. ಆಗ ಮೋಹನ್ ಕ್ರೋಧದ ಕಣ್ಣುಗಳಿಂದ ತನ್ನ ಅತ್ತಿಗೆಯ ಕಡೆ ನೋಡುತ್ತಾ ಹೇಳಿದ, ಅತ್ತಿಗೆ, ಈ ರಾಜು ಏನ್ ಹೇಳ್ತಾ ಇದ್ದಾನೆ? ಆಗ ಸಂಜನಾ ಕಾಫಿಯ ಕಪ್ಪನ್ನು ಟೇಬಲ್ ಮೇಲೆ ಇಡುತ್ತಾ ಹೇಳಿದಳು, ಏನು ಮೋಹನ್, ಈ ಮಕ್ಕಳಂತೂ ಏನೇನೋ ಹೇಳ್ತಾರೆ ಎಂದು ಬಡಬಡಿಸುತ್ತಾ ರಾಜುಗೆ ಕಣ್ಸನ್ನೆ ಮಾಡಿ ಹೊರಕ್ಕೆ ಹೋಗಲು ಹೇಳಿದಳು. ಆದರೆ ಅತ್ತಿಗೆ, ನಾನು ಇಡೀ ಮನೆಯನ್ನು ಹುಡುಕಾಡಿದೆ, ಅಜ್ಜಮ್ಮ ಎಲ್ಲೂ ಕಾಣಿಸಲಿಲ್ಲ. ಆಗ ಸಂಜನಾ ಏರು ಧ್ವನಿಯಲ್ಲಿ ಬಡಬಡಿಸುತ್ತಾ ಹೇಳಿದಳು, ಮೈದುನರೇ, ನಿಮಗೆ ಮೊದಲೇ ಫೋನಿನಲ್ಲಿ ಹೇಳಿದ್ವಲ್ಲ, ನಿಮ್ಮ ಅಜ್ಜಿ ಅವರು ತನ್ನ ಗೆಳತಿಯರೊಂದಿಗೆ ಸಪ್ತಗಿರಿ ಯಾತ್ರೆಗೆ
ಹೋಗಿದ್ದಾರೆ ಎಂದು. ಆದರೆ ಅತ್ತಿಗೆ ಸಪ್ತಗಿರಿ ಯಾತ್ರೆಗೆ ಅಜ್ಜಿ ಅವರು 2 ತಿಂಗಳ ಮೊದಲು ಹೋಗಿದ್ದರು. ಇಲ್ಲಿಯವರೆಗೆ ಅವರು ವಾಪಸ್ ಬರಬೇಕಾಗಿತ್ತು ಮತ್ತು ನಾನು ಎಷ್ಟು ದಿನಗಳಿಂದ ಕಾಲ್ ಮಾಡ್ತಾ ಇದ್ದೀನಿ. ಆದರೆ ಎಲ್ಲಾ ಸಂದರ್ಭಗಳಲ್ಲೂ ಅಜ್ಜಿ ಅವರ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಮೋಹನ್, ನೀವು ಚಿಂತೆ ಮಾಡಬೇಡಿ, ನಿಮಗಂತೂ ಗೊತ್ತೇ ಇದೆ, ಬೆಟ್ಟಗುಡ್ಡಗಳಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಂತ. ಆದ್ದರಿಂದ ಅಜ್ಜಿಯವರ ಫೋನ್ ಕನೆಕ್ಟ್ ಆಗಿರಲ್ಲ. ಹೀಗೆ ಕೆಲವು ದಿನಗಳ ಹಿಂದೆ ಅವರ ಫೋನ್ ಬಂದಿತ್ತು. ಸಪ್ತಗಿರಿ ಯಾತ್ರೆಯಿಂದ ಮರಳಿ ಬರಲು ಅವರಿಗೆ ಇನ್ನೂ 1 ತಿಂಗಳು ಬೇಕಾಗಬಹುದು ಎಂದಿದ್ದರು ಮತ್ತು ಅವಳು ತುಂಬಾ ಚೆನ್ನಾಗಿದ್ದಾಳೆ, ಗಾಬರಿಯಾಗುವ ಯಾವ ಪ್ರಶ್ನೆಯೂ ಇಲ್ಲ. ಇಷ್ಟು ಹೇಳಿ ಸಂಜನಾ ಅಡುಗೆ ಮನೆಯ ಕಡೆಗೆ ಹೋದಳು. ಆಗ ಮೋಹನ ಕೆಲವು ಸಮಯ ತನ್ನ ಅಪ್ಪ ಅಮ್ಮನ ಕೋಣೆಯಲ್ಲಿ ಸ್ವಲ್ಪ ಕಾಲ ಕಳೆಯಲು ಕೋಣೆಯೊಳಗೆ ಹೋದ. ತನ್ನ ಅಪ್ಪ ಅಮ್ಮನ ಫೋಟೋ ನೋಡುತ್ತಿದ್ದಂತೆ ಅವನ ಕಣ್ಣುಗಳಲ್ಲಿ ಕಂಬನಿ ಸುರಿಯತೊಡಗಿತು ಮತ್ತು ಅವನು ಅಪ್ಪ ಅಮ್ಮನ ಫೋಟೋದೊಂದಿಗೆ ಮಾತನಾಡತೊಡಗಿದ. ನೋಡಿ ಅಪ್ಪಾಜಿ, ಇಂದು ನಿಮ್ಮ ಮಗ ನಿಮ್ಮ ಕನಸನ್ನು ನನಸಾಗಿಸಿ ಮನೆಗೆ ವಾಪಸ್ ಬಂದಿದ್ದಾನೆ. ಈಗ ನಿಮ್ಮ ಮಗ ಒಬ್ಬ ಪ್ರಸಿದ್ಧ ಡಾಕ್ಟರ್ ಆಗಿದ್ದಾನೆ ಎಂದು ಅಳುತ್ತಾ ಮೋಹನನಿಗೆ ಆ ದಿನಗಳು ನೆನಪಾದವು. ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶದ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ತನಗೆ ಅಡ್ಮಿಷನ್ ಸಿಕ್ಕಿದೆ ಎಂದು ಆಗ ಅವನು ಕುಟುಂಬದವರಿಗೆ ತಿಳಿಸಿದ್ದ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಅವನ ಅಪ್ಪಾಜಿ ತನ್ನ ಸ್ಕೂಲ್ನಲ್ಲಿ ಎಲ್ಲರಿಗೂ ಮಿಠಾಯಿ ಹಂಚಿದ್ದರು. ಮತ್ತೊಂದು ಕಡೆ ಅವರ ಮುಖದಲ್ಲಿ ತನ್ನ ಮಗನಿಂದ ದೂರವಾಗುವ ದುಃಖದ ಛಾಯೆಯೂ ಸಹ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವನ ಅಜ್ಜಿ ಅಂತೂ ಮೋಹನ ವಿದೇಶಕ್ಕೆ ಹೋಗುವ ಸುದ್ದಿ ತಿಳಿದು ತುಂಬಾ ಉದಾಸೀನರಾಗಿದ್ದರು. ಅವರು ಅತ್ತು ಕರೆದು ತಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡಿದ್ದರು. ಏಕೆಂದರೆ ಚಿಕ್ಕಂದಿನಿಂದಲೂ ತನ್ನ ಅಜ್ಜಿಯೊಂದಿಗೆ ಮೋಹನನ ಸಂಬಂಧ ತುಂಬಾ ಆಳವಾಗಿತ್ತು. ಮೋಹನ ಚಿಕ್ಕಂದಿನಿಂದಲೂ ಅಜ್ಜಿಯ ಪ್ರೀತಿಯ ಮುದ್ದಾಗಿದ್ದ. ಅಜ್ಜಿಯೊಂದಿಗೆ ಊಟ ಮಾಡುವುದು, ಅಜ್ಜಿಯೊಂದಿಗೆ ಪಾರ್ಕ್ಗೆ ತಿರುಗಾಡಲು ಹೋಗುವುದು, ರಾತ್ರಿ ಅಜ್ಜಿ ಅವರು ಹೇಳುವ ಕಥೆಯನ್ನು ಕೇಳುತ್ತಾ ಅವರ ಜೊತೆ ಮಲಗುವುದು ಮತ್ತು ಅಜ್ಜಿ ಅವರ ಕೈ ರುಚಿಯ ಬಾದಾಮ್ನ ಹಲ್ವಾ ಅವನಿಗೆ ತುಂಬಾ ಇಷ್ಟವಾಗಿತ್ತು. ಮೋಹನನಿಗೆ ಒಬ್ಬ ಅಣ್ಣ ಇದ್ದ. ಅವನ ಹೆಸರು ದೀಪಕ್. ಅವನ ಒಂದು ಬಟ್ಟೆಯ ದೊಡ್ಡ ಶೋರೂಮ್ ಇದೆ ಮತ್ತು ಸಂಜನಾ ಅಣ್ಣ ದೀಪಕನ ಹೆಂಡತಿ. ಮೋಹನನ ಅಮ್ಮನಿಗೆ ಯಾವಾಗಲೂ ಆರೋಗ್ಯ ಸರಿ ಇರುತ್ತಿರಲಿಲ್ಲ. ಆದ್ದರಿಂದ ಅವರಿಗೆ ಮನೆಯ ಹೆಚ್ಚಿನ ಎಲ್ಲಾ ಕೆಲಸಗಳನ್ನು ಮಾಡಲಾಗುತ್ತಿರಲಿಲ್ಲ. ಊರುಗೋಲಿಲ್ಲದೆ ಅಜ್ಜಿಯವರಿಗೆ ನಡೆಯಲು ಆಗುತ್ತಿರಲಿಲ್ಲ. ಆದರೆ ತುಂಬು ಕುಟುಂಬವಾದ್ದರಿಂದ ಎಲ್ಲರೂ ಮತ್ತೊಬ್ಬರ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಆದರೆ ಅಪ್ಪ ಅಮ್ಮನ ಆಕ್ಸಿಡೆಂಟ್ ಆದ ಮೇಲೆ ಮೋಹನ ಮತ್ತು ಅವನ ಅಣ್ಣನ ಎಲ್ಲಾ ಜವಾಬ್ದಾರಿ ಅಜ್ಜಿಯರ ಹೆಗಲಿಗೆ ಬಿದ್ದಿತ್ತು. ಮೋಹನ ವಿದೇಶಕ್ಕೆ ಹೊರಟಾಗ ಅಜ್ಜಮ್ಮ ಭಗವಾನ್ ಶ್ರೀ ಕೃಷ್ಣನ ಲಾಕೆಟ್ಟನ್ನು ಆಶೀರ್ವಾದ ರೂಪದಲ್ಲಿ ಪ್ರೀತಿಯಿಂದ ಮೋಹನನ ಕೊರಳಿಗೆ ತೊಡಿಸಿದ್ದರು ಮತ್ತು ಕಂಬನಿ ತುಂಬಿದ ಕಣ್ಣುಗಳಿಂದ ಅತಿ ಪ್ರೀತಿಯಿಂದ ಮೋಹನನನ್ನೇ ದಿಟ್ಟಿಸಿ ನೋಡಿದರು. ಆಗ ಅವನ ಅಜ್ಜ ಹೇಳಿದರು, ಮಗನೇ, ನೀನು ವಿದೇಶಕ್ಕೆ ಹೋಗಿ ಬಾ, ನಿನ್ನ ಅಪ್ಪ ಅಮ್ಮನ ಕನಸನ್ನು ನನಸಾಗಿಸು. ಇಲ್ಲಿ ನಾವೆಲ್ಲ ಸೇರಿ ನಿನ್ನ ಅಜ್ಜಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ಮೋಹನನ್ನು ವಿದೇಶಕ್ಕೆ ಹೋಗಿ ಚೆನ್ನಾಗಿ ಮನಸ್ಸಿಟ್ಟು ಓದತೊಡಗಿದ. ತಾನು ಮಾಡುವ ಪಾರ್ಟ್ ಟೈಮ್ ಜಾಬ್ನಿಂದ ಬರುವ ಸಂಬಳದಲ್ಲಿ ಸ್ವಲ್ಪ ಉಳಿಸಿ ಮನೆಗೂ ಕಳಿಸುತ್ತಿದ್ದ ಮತ್ತು ಪ್ರತಿದಿನ ತನ್ನ ಅಜ್ಜಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದ. ಆದರೆ ಇತ್ತೀಚೆಗೆ ಹಿಂದಿನ 2 ತಿಂಗಳುಗಳಿಂದ ಏನೋ ಒಂದು ಕಾರಣಕ್ಕಾಗಿ ಅವನ ಅಜ್ಜಿಯ ಫೋನ್ನೊಂದಿಗೆ ಅವನ ಫೋನ್ ಕನೆಕ್ಟ್ ಆಗುತ್ತಿರಲಿಲ್ಲ. ಯಾವಾಗಲೂ ಸ್ವಿಚ್ ಆಫ್ ಅಂತ ಬರುತ್ತಿತ್ತು. ಆದರೆ ಮನೆಯವರನ್ನು ಕೇಳಿದಾಗ ಯಾವಾಗಲೂ ಒಂದೇ ಉತ್ತರ ಬರುತ್ತಿತ್ತು, ಅಜ್ಜಿಯವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ. ಮೋಹನ ಎಡಬಿಡದೆ ತುಂಬಾ ಹೊತ್ತಿನವರೆಗೆ ತನ್ನ ತಂದೆ ತಾಯಿಯರ ಫೋಟೋವನ್ನು ದಿಟ್ಟಿಸಿ ನೋಡುತ್ತಲೇ ಇದ್ದ. ಆಗ ಸಂಜನಾ ಬಂದು ಮೋಹನನನ್ನು ಊಟಕ್ಕೆ ಕರೆದಳು. ಮೋಹನ, ಊಟ ರೆಡಿ ಇದೆ, ಕೈಕಾಲು ತೊಳೆದುಕೊಂಡು ಬನ್ನಿ. ಆದರೆ ಮೋಹನ ಇಷ್ಟು ವರ್ಷಗಳ ನಂತರ ತನ್ನ ಅಜ್ಜಿಯನ್ನು ನೋಡಬೇಕೆಂದು ಎಷ್ಟೊಂದು ಆಸೆಯಿಂದ, ಯಾವ ಉತ್ಸಾಹದಿಂದ ಬಂದಿದ್ದನೋ ಆ ಉತ್ಸಾಹಕ್ಕೆಲ್ಲ ತಣ್ಣೀರು ಎರಚಿದಂತಾಗಿತ್ತು. ಇಷ್ಟರಲ್ಲಿ ಅವನ ಅಣ್ಣನ ಮಗ ರಾಜು ಅವನ ಹತ್ರ ಬಂದು ಕೇಳಿದ, ಚಿಕ್ಕಪ್ಪ, ನನಗೆ ಏನು ಗಿಫ್ಟ್ ತಂದಿದ್ದೀರಿ? ಮೋಹನನು ಬ್ಯಾಗಿನಿಂದ ತುಂಬಾ ಬಟ್ಟೆಗಳು, ಆಟಿಕೆ ಸಾಮಾನುಗಳು ಮತ್ತು ಚಾಕೊಲೇಟ್ಗಳನ್ನು ಮಕ್ಕಳಿಗೆ ನೀಡಿದ. ಅಜ್ಜಿ ಇಲ್ಲದ ಆ ಮನೆಯಲ್ಲಿ ಮೋಹನನಿಗೆ ಸಮಯ ಕಳೆಯುವುದೇ ಬಹಳ ಕಷ್ಟವೆನಿಸಿತು. ರಾತ್ರಿ ಮೋಹನನ ಅಣ್ಣ ಶೋರೂಮ್ ಇಂದ ಮನೆಗೆ ವಾಪಸ್ ಬಂದಾಗ ಮೋಹನನ್ನು ನೋಡಿ ಅವನು ಒಮ್ಮೆ ಚಕಿತನಾದ. ಇಬ್ಬರೂ ಅಣ್ಣ ತಮ್ಮಂದಿರು ಒಟ್ಟಿಗೆ ಕುಳಿತು ಆತ್ಮೀಯವಾಗಿ ಮಾತಾಡಿದರು. ಯಾವಾಗ ಮೋಹನ ಅಜ್ಜಿ ಅವರ ಬಗ್ಗೆ ಕೇಳುತ್ತಾನೋ ಅವರ ಅಣ್ಣ ದೀಪಕ್ ಸುತ್ತಿ ಬಳಸಿ ಮಾತನ್ನು ಬೇರೆ ಕಡೆ ತಿರುಗಿಸುತ್ತಿದ್ದ. ಮೋಹನನಿಗೆ ತನ್ನ ಅಣ್ಣ ಅತ್ತಿಗೆಯರ ಈ ರೀತಿಯ ವ್ಯವಹಾರ ವಿಚಿತ್ರವಾಗಿ ಕಾಣಿಸಿತು. ಅವರಿಬ್ಬರೂ ಅಜ್ಜಮ್ಮನ ಬಗ್ಗೆ ಯಾವುದೇ ಮಾತನಾಡಲು ಇಷ್ಟಪಡುತ್ತಿರಲಿಲ್ಲ. ಯಾವಾಗಲಾದರೂ ಮೋಹನ ಅಜ್ಜಿ ಅವರ ಬಗ್ಗೆ ಏನಾದರೂ ಕೇಳಿದರೆ ಇಬ್ಬರೂ ಬೇರೇನೋ ವಿಷಯವಾಗಿ ಬಡಬಡಿಸುತ್ತಿದ್ದರು.
ಮೋಹನನಿಗೆ ತನ್ನ ಅಣ್ಣ ಅತ್ತಿಗೆಯರ ಈ ವ್ಯವಹಾರದಿಂದ ಆಗಬಾರದು ಏನೋ ಆಗಿದೆ ಎಂದು ಅನಿಸುತ್ತಿತ್ತು. ಮಾರನೇ ದಿನ ಬೆಳಗ್ಗೆದ್ದು ತನ್ನ ತಂದೆ ತಾಯಿಯರ ಫೋಟೋಗೆ ನಮಸ್ಕರಿಸಿ ಕೆಲಸಕ್ಕಾಗಿ ಆಸ್ಪತ್ರೆಗೆ ಹೊರಟ. ಹಾಸ್ಪಿಟಲ್ ತಲುಪುತ್ತಿದ್ದಂತೆ ಅಲ್ಲಿರುವ ಸ್ಟಾಫ್ಗಳು ಅವನನ್ನು ಅಭಿನಂದಿಸುತ್ತಾ ಸ್ವಾಗತಿಸಿದರು. ನಂತರ ಮೋಹನ ಸೀದಾ ತನ್ನ ಕ್ಯಾಬಿನ್ ಒಳಕ್ಕೆ ಹೋದ. ಕೋಣೆಯ ಗೋಡೆಗೆ ತನ್ನ ತಂದೆ ತಾಯಿಯರ ಫೋಟೋವನ್ನು ತೂಗು ಹಾಕಿದ. ಏಕೆಂದರೆ ತನ್ನ ತಂದೆ ತಾಯಿಯರ ಆಶೀರ್ವಾದ ಸದಾ ಅವನ ಜೊತೆ ಇರಲೆಂದು ಹಾಗೆ ಮಾಡಿದ. ಆಗ ಮೋಹನ್ ತನ್ನ ತಂದೆ ತಾಯಿಯರ ಫೋಟೋ ಮುಂದೆ ನಿಂತು ಹೇಳತೊಡಗಿದ, ನೋಡಿ ಅಪ್ಪಾಜಿ, ನಾನು ಇಂದು ನಿಮ್ಮ ಕನಸನ್ನು ನನಸಾಗಿಸಿದ್ದೇನೆ. ನಿಮ್ಮ ಆಸೆಯಂತೆ ಇಂದು ನಾನು ಪ್ರಸಿದ್ಧ ಡಾಕ್ಟರ್ ಆಗಿದ್ದೇನೆ. ಮತ್ತು ಇಲ್ಲಿ ಎಲ್ಲರೂ ನನಗೆ ತುಂಬಾ ಗೌರವ ನೀಡುತ್ತಾರೆ. ಮೋಹನ್ ಈಗ ರೋಗಿಗಳ ಕಷ್ಟವನ್ನು ನೀಗಿಸುವುದಕ್ಕಾಗಿ ತುಂಬಾ ಉತ್ಸುಕನಾಗಿದ್ದ. ಸಂಜೆ ಮೋಹನ್ ಆಸ್ಪತ್ರೆಯಲ್ಲಿ ರೌಂಡ್ಗೆ ಹೊರಟಾಗ ಜನರಲ್ ವಾರ್ಡ್ನಲ್ಲಿ ಒಂದು ಬೆಡ್ ಮೇಲೆ ಕುಳಿತುಕೊಂಡಿದ್ದ ವಯಸ್ಸಾದ ಮಹಿಳೆಯನ್ನು ನೋಡಿ ಕರುಣೆಯಿಂದ ಅವನ ಹೃದಯ ತುಂಬಿ ಬಂತು. ವಯಸ್ಸಾದ ಮಹಿಳೆಯನ್ನು ನೋಡಿ ಅವನಿಗೆ ಅವರು ಪರಿಚಯವಿರುವ ಮಹಿಳೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಇಂಚಿಂಚಿಗೂ ಅವಳು ಹುಟ್ಟಿದ್ದ ಸೀರೆ ಹರಿದು ಹೋಗಿತ್ತು. ವಯಸ್ಸಾದ ಮಹಿಳೆ ತನ್ನ ಸೆರಗಿನಿಂದ ತಲೆಯನ್ನು ಮುಚ್ಚಿಕೊಂಡಿದ್ದಳು. ಅವರ ಕೂದಲುಗಳು ಹರಿದು ಹೋದ ಸೆರಗಿನ ರಂಧ್ರದಿಂದ ನಕ್ಷತ್ರದಂತೆ ಹೊಳೆಯುತ್ತಿದ್ದವು. ಅವರನ್ನು ನೋಡುತ್ತಾ ಮೋಹನ್ ದೂರದಲ್ಲಿ ನಿಂತು ಅವರನ್ನು ವೀಕ್ಷಿಸುತ್ತಾ ಮುಂದೆ ಬಂದ. ಆ ವಯಸ್ಸಾದ ಮಹಿಳೆಯನ್ನು ನೋಡಿ ಮೋಹನನಿಗೆ ಯಾವುದೋ ಒಂದು ಆಕರ್ಷಣೆಯಾದ ಅನುಭವವಾಯಿತು. ಹಾಗೆ ಯೋಚಿಸುತ್ತಲೇ ಅವನು ಆ ವಯಸ್ಸಾದ ಮಹಿಳೆಯ ಹತ್ತಿರ ಸಾಗುತ್ತಿದ್ದಂತೆ ಅವನ ಫೋನ್ ರಿಂಗ್ ಆಯಿತು ಮತ್ತು ಅವನು ಫೋನಿನಲ್ಲಿ ಮಾತಾಡುತ್ತಾ ತನ್ನ ಕ್ಯಾಬಿನ್ ಕಡೆಗೆ ಹೊರಟ. ಆಗ ಅಚಾನಕ್ಕಾಗಿ ಅವನಿಗೆ ಚಿರಾಡುವ ಶಬ್ದ ಕೇಳಿಸಿತು. ಏನೆಂದು ಅವನು ನೋಡಿದಾಗ ಆಸ್ಪತ್ರೆಯ ನರ್ಸ್ ಒಬ್ಬಳು ವಯಸ್ಸಾದ ಕಸಗೂಡಿಸುವ ಮಹಿಳೆಯ ಮೇಲೆ ಜೋರಾಗಿ ಕೂಗಿ ಹೇಳುತ್ತಿದ್ದಳು, ನಿಮ್ಮಂತವರಿಂದ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದರೆ ಇಲ್ಲಿಗೆ ಯಾಕೆ ಬಂದು ಸಾಯ್ತೀರಾ? ಮನೆಯಲ್ಲಿ ಯಾಕೆ ನಿಮಗೆ ಇರ್ಲಿಕ್ಕೆ ಆಗುವುದಿಲ್ಲ? ಸರಿಯಾಗಿ ಕಸಗೂಡಿಸಲು ಬರುವುದಿಲ್ಲ, ನೆಲ ಒರೆಸಲು ಆಗುವುದಿಲ್ಲ, ಬರೀ ಪುಕ್ಸಟ್ಟೆ ಪಗಾರ ತೆಗೆದುಕೊಳ್ಳಲು ಬಂದು ಬಿಡ್ತೀರ ನೀವೆಲ್ಲರೂ? ಆ ಅಸಹಾಯಕ ಕಸಗೂಡಿಸುವ ಮಹಿಳೆ ತಲೆ ಬಗ್ಗಿಸಿಕೊಂಡು ನರ್ಸ್ ಬೈದಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು. ಇದನ್ನು ನೋಡಿ ಮೋಹನನಿಗೆ ತುಂಬಾ ಕೆಡುಕೆನಿಸಿತು. ಯಾವಾಗ ಮೋಹನ ನರ್ಸನ್ನು ಶಾಂತಗೊಳಿಸಲು ಅವರ ಹತ್ತಿರ ಹೋದನೋ ಆಗ ಕಸಗೂಡಿಸುವ ವಯಸ್ಸಾದ ಮಹಿಳೆಯನ್ನು ನೋಡಿ ಅವನಿಗೆ ತನ್ನ ಅಜ್ಜಮ್ಮನ ಮುಖಚರ್ಯ ಕಂಡಂತಾಯಿತು. ಆದರೂ ಮೋಹನ್ ಯೋಚಿಸಿದ, ನನ್ನ ಅಜ್ಜಮ್ಮ ಆಗಿದ್ದರೆ ಅವರು ಇಲ್ಲಿಗೆ ಬಂದು ಈ ರೀತಿ ಕೆಲಸ ಮಾಡುತ್ತಾರೆ. ಇದನ್ನು ಯೋಚಿಸುತ್ತಾ ಮೋಹನ್ ಅವರ ಹತ್ತಿರ ಹೋದಾಗ ಅಚಾನಕ್ ಅವನ ಹೃದಯ ಬಡಿತ ಜೋರಾಯಿತು. ಅವನ ಪೂರ್ಣ ಶರೀರ ಕಂಪಿಸುತ್ತಿತ್ತು. ಅವನ ಕಣ್ಣ ಮುಂದೆ ಕತ್ತಲೆ ಕವಿದಂತಾಯಿತು. ಆ ವಯಸ್ಸಾದ ಮಹಿಳೆಯನ್ನು ನೋಡಿ ಮೋಹನ ದಿಗ್ಭ್ರಮೆ ಒಳಗಾದ. ಏಕೆಂದರೆ ಆ ಕಸಗೂಡಿಸುವ ವಯಸ್ಸಾದ ಮಹಿಳೆ ಬೇರೆ ಯಾರೂ ಆಗಿರದೆ ಅವನ ಅಜ್ಜಮ್ಮನೇ ಆಗಿದ್ದರು. ಅವನ ಅಜ್ಜಮ್ಮನವರ ಕಣ್ಣಿಂದ ಒಂದೇ ಸಮನೆ ಕಣ್ಣೀರ ಧಾರೆ ಹರಿಯುತ್ತಿತ್ತು. ತನ್ನ ನಡುಗುವ ಕೈಗಳಿಂದಲೇ ಇಡೀ ಆಸ್ಪತ್ರೆಯ ಕಸವನ್ನು ಗೂಡಿಸುತ್ತಿದ್ದಳು. ಆದಾಗ್ಯೂ ಆ ನರ್ಸ್ ವಯಸ್ಸಾದ ಮಹಿಳೆಯೊಂದಿಗೆ ಸೊಕ್ಕಿನ ಮಾತಾಡುತ್ತಿದ್ದಳು. ಇಂದೇ ನಿನ್ನನ್ನು ನಮ್ಮ ದೊಡ್ಡ ಸಾಹೇಬರಿಗೆ ಹೇಳಿ ನೌಕರಿಯಿಂದ ತೆಗೆಯುತ್ತೇನೆ. ಈಗಂತೂ ಮೋಹನನ ಸಹನೆಯ ಕಟ್ಟೆ ಹೊಡೆಯಿತು. ಅವನು ನರ್ಸ್ ಮೇಲೆ ಕೂಗಾಡುತ್ತಾ ಹೇಳಿದ, ನೌಕರಿಯಿಂದ ನಿನ್ನನ್ನು ನಾನೇ ತೆಗೆಯುತ್ತೇನೆ. ನಿನಗೆ ಎಷ್ಟು ಧೈರ್ಯ? ತನ್ನ ತಾಯಿಯಂತಿರುವ ಇವರೊಂದಿಗೆ ಈ ರೀತಿ ಮಾತನಾಡುತ್ತಿರುವೆಯಲ್ಲ. ನೀನೇನು ನಿನ್ನ ಮನೆಯಲ್ಲೂ ನಿನ್ನ ತಾಯಿ ಅಥವಾ ಅಜ್ಜಿಯೊಂದಿಗೆ ಇದೇ ತರ ಮಾತನಾಡುತ್ತೀ ಏನೋ? ಒಮ್ಮೆ ಸರಿಯಾಗಿ ನೋಡು. ಈ ವಯಸ್ಸಿನಲ್ಲೂ ಇವರಿಗೆ ದುಡಿಯಬೇಕಾಗಿದೆ ಅಂದರೆ ಎಷ್ಟೊಂದು ಅಸಹಾಯಕರಾಗಿರಬಹುದು. ಇವರು ಯಾವುದೇ ಕಸಗೂಡಿಸುವ ಆಳಲ್ಲ, ಬದಲಾಗಿ ಇವರು ನನ್ನ ಅಜ್ಜಮ್ಮ. ಇದನ್ನು ಕೇಳಿ ನರ್ಸ್ನ ಮುಖ ಪೆಚ್ಚಾಯಿತು. ಅಲ್ಲಿದ್ದವರಿಗೆ ಎಲ್ಲರಿಗೂ ಆಶ್ಚರ್ಯವಾಯಿತು. ಆಗ ಮೋಹನನ ಬಾಯಿಂದ ಹೊರಬಂತು, ಅಜ್ಜಮ್ಮ, ಈ ಪರಿಸ್ಥಿತಿಯಲ್ಲಿ ನೀವು ಇಲ್ಲೇನು ಮಾಡುತ್ತಿದ್ದೀರಿ? ನೀವಂತೂ ಸಪ್ತಗಿರಿಯ ಯಾತ್ರೆಗೆ ಹೊರಟವರಲ್ಲವೇ? ಮತ್ತೆ ನೀವು ಇಲ್ಲಿ ಹೇಗೆ? ತನ್ನ ಮೊಮ್ಮಗನ ಧ್ವನಿಯನ್ನು ಕೇಳಿ ಆ ವಯಸ್ಸಾದ ಮಹಿಳೆ ತನ್ನ ಕೈಯಲ್ಲಿದ್ದ ಕಸಬರಿಕೆಯನ್ನು ನೆಲಕ್ಕೆ ಎಸೆದಳು ಮತ್ತು ಹೋಗಿ ತನ್ನ ಮೊಮ್ಮಗನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ತನ್ನ ಮೊಮ್ಮಗ ದೊಡ್ಡ ಡಾಕ್ಟರ್ ಆಗಿದ್ದನ್ನು ನೋಡಿ ಅವಳ ಕಣ್ಣುಗಳಿಂದ ಕಂಬನಿಯ ಬಾಷ್ಪ ನಿಲ್ಲಲೇ ಇಲ್ಲ. ತುಂಬಾ ಪ್ರೀತಿಯಿಂದ ವಯಸ್ಸಾದ ಮಹಿಳೆಯು ತನ್ನ ಮೊಮ್ಮಗನ ಮುಖವನ್ನು ಹಿಡಿದುಕೊಂಡು ಅವನನ್ನು ತುಂಬಾ ಪ್ರೀತಿ ಮಾಡಿದಳು. ಅವನಿಗೆ ರಾಶಿ ಆಶೀರ್ವಾದ ಮಾಡಿದಳು. ಮೋಹನನ ತಲೆಯಲ್ಲಿ ಸಾವಿರ ಸಾವಿರ ಪ್ರಶ್ನೆಗಳು ಎದ್ದಿದ್ದವು ಮತ್ತು ಅವನು ಹೇಳಿದ, ಅಜ್ಜಮ್ಮ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮೊಮ್ಮಗ ವಾಪಸ್ ಬಂದಿದ್ದಾನೆ. ನೀವಿನ್ನೂ ಹೆದರುವ ಅವಶ್ಯಕತೆ ಇಲ್ಲ. ಈಗ ಎಲ್ಲಾ ಸರಿಯಾಗುತ್ತದೆ. ಮೋಹನ ಅಜ್ಜಮ್ಮನನ್ನು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋದ. ಮೊದಲು ಅವರ ಕೈಕಾಲು ಸ್ವಚ್ಛಗೊಳಿಸಿ ಅವರಿಗೆ ಕುಡಿಯಲು ನೀರು ಕೊಟ್ಟ.
ಮತ್ತು ತನ್ನ ಅಜ್ಜಿಗೆ ಹೇಳಿದ, ಅಜ್ಜಿ ನೀವಂತೂ ತೀರ್ಥಯಾತ್ರೆಗೆ ಹೊರಟಿದ್ರಿ, ಹಾಗಾದರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಇಂದು ನನ್ನಿಂದ ನೀವು ಏನನ್ನು ಮುಚ್ಚಿಡಬೇಡಿ, ಎಲ್ಲಾ ನಿಜ ಸ್ಥಿತಿಯನ್ನು ಸರಿಯಾಗಿ ಹೇಳಿಬಿಡಿ. ಅಷ್ಟಕ್ಕೂ ನಿಮಗೆ ಇಂತಹ ಪರಿಸ್ಥಿತಿ ಏಕೆ ಬಂತು? ಮನೆಯಲ್ಲಿ ಅಣ್ಣ ಅತ್ತಿಗೆ ಹೀಗಂತ ಹೇಳ್ತಾ ಇದ್ರು, ನೀವು ಪಕ್ಕದ ಮನೆಯವರ ಜೊತೆ ತೀರ್ಥಯಾತ್ರೆಗೆ ಹೋಗಿದ್ದೀರಿ ಅಂತ. ನಾನು ಸಹ ನಿಮಗೆ ಎಷ್ಟೋ ದಿನಗಳಿಂದ ಫೋನ್ ಮಾಡುತ್ತಿದ್ದೇನೆ, ಪ್ರತಿ ಬಾರಿ ಫೋನ್ ಮಾಡಿದಾಗಲೂ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಾನಂತೂ ಇಲ್ಲಿಗೆ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೆ. ಆದರೆ ಇಲ್ಲಿ ಬಂದಾಗ ನನಗೆ ಆಶ್ಚರ್ಯ ಕಾದಿತ್ತು. ಅಜ್ಜಿ ಅವರು ಅಳುತ್ತಾ ಹೇಳಿದರು, ಮಗ, ನಿನ್ನ ಅಜ್ಜನವರು ತೀರಿ ಹೋದ ಮೇಲೆ ನಿನ್ನ ಅಣ್ಣ ದೀಪಕ್ ನಿನ್ನ ಅಜ್ಜನ ಎಲ್ಲಾ ಕಾರುಬಾರುಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ನಿನಗಂತೂ ಗೊತ್ತೇ ಇದೆ, ನಿನ್ನ ಅಜ್ಜ ದುಡಿದ ಹಣವೆಲ್ಲವನ್ನೂ ಈ ಮನೆಯನ್ನು ಕಟ್ಟಲು ಖರ್ಚು ಮಾಡಿದ್ದಾರೆ ಮತ್ತು ತಮ್ಮ ವೃದ್ಧಾಪ್ಯಕ್ಕಾಗಿ ಸ್ವಲ್ಪವೂ ಹಣವನ್ನು ಬಚ್ಚಿಟ್ಟುಕೊಳ್ಳಲಿಲ್ಲ. ಈಗ ನಿನ್ನ ಅಜ್ಜನವರು ಹೋದ ಮೇಲೆ ನನ್ನ ಔಷಧಿಗಾಗಿ ಮತ್ತು ನನ್ನ ಸಣ್ಣ ಪುಟ್ಟ ಖರ್ಚಿಗಾಗಿ ನನಗೆ ಹಣ ಬೇಕಾಗುತ್ತಿತ್ತು. ಅದಕ್ಕಾಗಿ ನಿನ್ನ ಅಣ್ಣ ಅತ್ತಿಗೆಯರ ಮುಂದೆ ನಾನು ಕೈಕಟ್ಟಿ ನಿಲ್ಲಬೇಕಾಗಿತ್ತು. ಅವರಿಗಂತೂ ನನ್ನ ಔಷಧಿಗಾಗಿ ರೂ. 10 ಕೊಡುವುದಕ್ಕೂ ಆಪತ್ತು ಬರುತ್ತಿತ್ತು. ನಿನ್ನ ಸಂಜನಾ ಅತ್ತಿಗೆ ಯಾವಾಗ ನೋಡಿದರೂ ಹಗಲು ರಾತ್ರಿ ಅಂತ ಶಾಪಿಂಗ್ನಲ್ಲಿ ಕಾಲ ಕಳೆಯುತ್ತಿದ್ದಳು. ಫ್ರೆಂಡ್ಸ್ ಜೊತೆ ಪಾರ್ಟಿ, ಹೋಟೆಲ್ನಲ್ಲಿ ಊಟ, ಹೊಸ ಬಟ್ಟೆ ಖರೀದಿಸಿ ಧರಿಸುವುದು ಸೇರಿ ಅವಳ ಯಾವ ಖರ್ಚುಗಳು ನಿನ್ನ ಅಣ್ಣನಿಗೆ ಹೆಚ್ಚು ಎಂದು ಅನಿಸುತ್ತಿರಲಿಲ್ಲ. ಆದರೆ ನನ್ನ ಔಷಧಿಯ ವಿಷಯ ಬಂದಾಗ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದು ಹೋಗುತ್ತಿತ್ತು. ಮೊದಮೊದಲು ಸಂಜನಾ ಮನೆಯಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡುತ್ತಿದ್ದಳು. ಆದರೆ ಆನಂತರ ಹೇಳತೊಡಗಿದಳು, ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಮನೆಯಲ್ಲಿ ಊಟ ಸಿಗುವುದಿಲ್ಲ, ಪುಕ್ಸಟ್ಟೆಯಾಗಿ ಕುಂತಲ್ಲಿ ನಾನು ನಿಮಗೆ ಅನ್ನ ನೀಡಲಾರೆ ಎಂದು. ಈ ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ನಿನ್ನ ಅತ್ತಿಗೆಯ ಎಲ್ಲಾ ಮಾತುಗಳನ್ನು ಕೇಳಬೇಕಾಗಿತ್ತು. ಬರುತ್ತಾ ಮನೆಯ ಎಲ್ಲಾ ಕೆಲಸಗಳನ್ನು ನನ್ನ ಮೇಲೆ ಹಾಕಿದಳು. ಅವಳು ಕೇವಲ ದೀಪಕ್ ಮತ್ತು ತನ್ನ ಮಕ್ಕಳಿಗಾಗಿ ಮಾತ್ರ ಅಡುಗೆಯನ್ನು ಮಾಡುತ್ತಿದ್ದಳು. ಬಾಕಿ ಮನೆಯ ಕಸಗೂಡಿಸುವಿಕೆ, ಸ್ವಚ್ಛಗೊಳಿಸುವುದು, ಬಟ್ಟೆ ತೊಳೆಯುವುದು, ಪಾತ್ರೆ ತೊಳೆಯುವುದು ಮುಂತಾದ ಇತರ ಕೆಲಸಗಳನ್ನು ನನ್ನಿಂದಲೇ ಮಾಡಿಸಿಕೊಳ್ಳುತ್ತಿದ್ದಳು. ಊಟದ ವಿಷಯದಲ್ಲಂತೂ ರಾತ್ರಿ ಅವಳು ಮಾಡಿದ ಅಳಿದುಳಿದ ಸಾಂಬಾರ್, ಪಲ್ಯ, ಬಾಜಿಯನ್ನು ತೆಗೆದುಕೊಳ್ಳಲು 10 ಬಾರಿಯಾದರೂ ಕೈಜೋಡಿಸಿ ಬೇಡಿ ತೆಗೆದುಕೊಳ್ಳಬೇಕಾಗಿತ್ತು. ಒಮ್ಮೆ ನನ್ನ ಮೂಗಿನಲ್ಲಿ ತುಂಬಾ ನೋವು ಕಾಣಿಸಿಕೊಂಡಿತ್ತು ಮತ್ತು ತಣ್ಣಗಾದ ಚಪಾತಿಯನ್ನು ನನ್ನಿಂದ ಅಗೆಯಲು ಆಗುತ್ತಿರಲಿಲ್ಲ. ಆದ್ದರಿಂದ ನಾನು ನನಗಾಗಿ ಸ್ವಲ್ಪ ಬಿಸಿ ಬೇಳೆ ಬಾತ್ ಮಾಡಿಕೊಂಡೆ. ಆಗ ನಿನ್ನ ಅತ್ತಿಗೆ ನನ್ನನ್ನು ಅಡುಗೆ ಕೋಣೆಯಿಂದ ಹೊರದೂಡಿ ನನ್ನ ಕೋಣೆಯಲ್ಲಿ ಬಂದ್ ಮಾಡಿಬಿಟ್ಟಳು ಮತ್ತು ಹೇಳಿದಳು, ಏ ಮುದುಕಿ, ಗಪ್ಚುಪ್ ಇಲ್ಲೇ ಬಿದ್ದುಕೊಂಡಿರು. ಯಾವಾಗ ನೋಡಿದರೂ ಏನಾದರೂ ಒಂದು ಬೇಕು ಇವಳಿಗೆ ಬಾಯಿ ಆಡಿಸಲು. ಈಗ ನೋಡ್ತೀನಿ ಎಲ್ಲಿಂದ ತಿಂತೀಯ. ಕಿಚಡಿ ಮಾಡಿ ದುಡ್ಡೇನೋ ಮರದಿಂದ ಉದುರಿ ಬೀಳುತ್ತಾ, ಅದಕ್ಕಾಗಿ ಕಿಚಡಿ ಮಾಡ್ತಿದ್ದೆ ಅಲ್ವಾ? ನಂಗೊತ್ತಿಲ್ಲ. ಇಷ್ಟು ಸಣ್ಣ ವಿಷಯಕ್ಕಾಗಿ ಸಂಜನಾ ಎಷ್ಟೆಲ್ಲ ನನಗೆ ಅಂದಳು ಮತ್ತು ನನ್ನನ್ನು ಕೋಣೆಯಲ್ಲಿ ಕೂಡಿ ಹಾಕಿದಳು ಮತ್ತು ಹೀಗೆಲ್ಲ ಹೇಳತೊಡಗಿದಳು, ನಿನಗೆ ಸಾವಾದರೂ ಏಕೆ ಬರುವುದಿಲ್ಲ? ಯಾವಾಗ ನೋಡಿದರೂ ನನ್ನ ತಲೆ ತಿಂತ ಮೂಗು ಮುರಿಯುತ್ತಾ ಇರುತ್ತೀಯ. ಈಗ ಗಪ್ಚುಪ್ ಕೋಣೆಯಲ್ಲಿ ಬಿದ್ದಿರು, ಇಲ್ಲ ಅಂದ್ರೆ ಒದ್ದು ಮನೆಯಿಂದ ಹೊರ ಹಾಕುತ್ತೇನೆ. ಮತ್ತು ನಿನ್ನ ಅಣ್ಣ ದೀಪಕನಿಗೆ ನಾನು ಮನೆಯಲ್ಲಿದ್ದರೂ ಇಲ್ಲದಿದ್ದರೂ ಅವನಿಗೆ ಏನೂ ವ್ಯತ್ಯಾಸವಾಗುತ್ತಿರಲಿಲ್ಲ. ಅವನಂತೂ ಯಾವಾಗಲೂ ಸಂಜನಾಳ ಪರವಾಗಿ ಮಾತನಾಡುತ್ತಿದ್ದ ಎಂದು ಅಜ್ಜಮ್ಮ ಮೋಹನ್ನಲ್ಲಿ ಅಳುತ್ತಾ ತನ್ನ ಕಷ್ಟವನ್ನು ಹೇಳಿಕೊಂಡರು. ಆಗ ಮೋಹನ್ ತನ್ನ ಅಜ್ಜಿಯ ಕಣ್ಣೀರನ್ನು ಒರೆಸುತ್ತಾ ಕೇಳಿದ, ಅಜ್ಜಿ, ಅಮ್ಮ, ಅಣ್ಣ, ಅತ್ತಿಗೆ ನಿಮ್ಮ ಜೊತೆ ಮತ್ತಿನ್ನೇನು ವ್ಯವಹಾರ ನಡೆಸಿದರು? ಇಂದು ನನಗೆ ಎಲ್ಲವನ್ನೂ ಓಪನ್ ಹೇಳಿಬಿಡಿ. ಮಗನೇ, ನನ್ನ ಮೇಲೆ ಏನೇನೆಲ್ಲ ವ್ಯವಹಾರ ನಡೆಸಿದ್ದಾರೆ ಅದನ್ನು ನಾನೊಬ್ಬಳೇ ಬಲ್ಲೆ. ನನ್ನ 2 ಹೊತ್ತಿನ ಊಟ ಸಹ ತುಂಬಾ ಪ್ರಯಾಸಪಟ್ಟು ಪಡೆಯಬೇಕಾಗಿತ್ತು. ಒಮ್ಮೊಮ್ಮೆ ಅಂತೂ 1 ಗ್ಲಾಸ್ ನೀರು ಕುಡಿದು ದಿನ ಕಳೆಯಬೇಕಾಗಿತ್ತು. ಒಂದು ದಿನ ನನ್ನ ಆರೋಗ್ಯ ಸರಿ ಇರಲಿಲ್ಲ. ನಾನು ಸೊಸೆಗೆ ಹೇಳಿದೆ, ನನಗಾಗಿ ಸ್ವಲ್ಪ ಕಿಚಡಿ ಮಾಡಿಕೊಂಡು ಬಾರಮ್ಮ ಎಂದಾಗ ಮನೆಯಲ್ಲಿ ದೊಡ್ಡ ಜಗಳವನ್ನೇ ಮಾಡಿದಳು ಮತ್ತು ಹೇಳತೊಡಗಿದಳು, ಯಾವುದೇ ಕೆಲಸ ಕಾರ್ಯ ಅಂತೂ ಮಾಡುವುದಿಲ್ಲ. ಆಯ್ತು, ಕುಳಿತಲ್ಲೇ ತಿನ್ನಲಿಕ್ಕೆ ಬೇಕು. ಯಾವಾಗ ನೋಡಿದರೂ ನನ್ನ ತಲೆ ತಿಂತಾ ಇರ್ತೀಯ, ಯಾವಾಗ ನೋಡಿದರೂ ಆರಾಮಿಲ್ಲ ಅಂತೀಯ. ಒಮ್ಮೊಮ್ಮೆ ನನಗೆ ಔಷಧಿ ತಗೋಬಾ ಅಂತೀಯ, ಮತ್ತೊಮ್ಮೆ ನನಗಾಗಿ ಕಿಚಡಿ ಮಾಡು ಅಂತೀಯ. ನನ್ನನೇನೋ ಕೆಲಸದಾಳು ಅಂತ ತಿಳಿದುಕೊಂಡಿದ್ದೀಯ. ನೀವು ಆರ್ಡರ್ ಮಾಡಿದ್ರಿ, ನಾನು ಪೂರೈಸಿದೆ. ನನ್ನಿಂದ ನಿಮ್ಮ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಮನೆ ಬಿಟ್ಟು ಯಾಕೆ ಎಲ್ಲಾದರೂ ಹಾಳಾಗಿ ಹೋಗುವುದಿಲ್ಲ. ನೀನು ಶಾಂತಿಯಿಂದ ಇರು, ನಮ್ಮನ್ನು ಶಾಂತಿಯಿಂದ ಇರಲು ಬಿಡು. ಈಗ ಸೊಸೆ ದೀಪಕನಿಗೆ ಹೇಳಿದಳು, ನೀವು ಇವರನ್ನು ಯಾವುದಾದರೂ ಒಂದು ವೃದ್ಧಾಶ್ರಮದಲ್ಲಿ ಏಕೆ ಬಿಟ್ಟು ಬರುತ್ತಿಲ್ಲ? ಸಂಜನಾಳ ಈ ಮಾತು ಕೇಳಿ ನನಗನ್ನಿಸಿತು, ದೀಪಕ್ ಈಗ ಸೊಸೆಗೆ ಜೋರಾಗಿ ಬಾರಿಸುತ್ತಾನೆ ಮತ್ತು ಹೇಳಬಹುದು, ಅವಳು ನನ್ನ ಅಜ್ಜಮ್ಮ, ಅವರ ಬಗ್ಗೆ ಈ ರೀತಿ ಮಾತಾಡಲು ನಿನಗೆ ಎಷ್ಟು ಧೈರ್ಯ ಅಂತೆಲ್ಲ ಹೇಳಿ ಬಯಬಹುದು ಅಂದುಕೊಂಡೆ. ಆದರೆ ಮಗನೇ, ದೀಪಕ್ನನ್ನು ನೋಡಿ ನಾನು ನಿಜಕ್ಕೂ ದಂಗಾದೆ. ದೀಪಕ್ ನಂದು ಸಂಜನಾಳ ಎಲ್ಲಾ ಮಾತುಗಳನ್ನು ಒಪ್ಪಿಕೊಳ್ಳುತ್ತಿದ್ದ ಮತ್ತು ಸ್ವತಃ ಪಾಲಿಸುತ್ತ
ತಿದ್ದ ಮಗನೇ, ಸೊಸೆಯ ಬಗ್ಗೆ ಏನು ಕಂಪ್ಲೇಂಟ್ ಮಾಡೋದು? ಯಾವಾಗ ಸ್ವಂತ ಮಗನೇ ನನ್ನನ್ನು ಪರಕೀಯರಂತೆ ನೋಡಿದಾಗ ನನಗೆ ಏನು ಮಾಡಬೇಕು ತೋಚಲಿಲ್ಲ. 2 ದಿನಗಳ ನಂತರ ದೀಪಕ್ ನನ್ನ ಹತ್ತಿರ ಬಂದ ಮತ್ತು ಹೇಳಿದ, ಅಜ್ಜಿ, ಬೆಂಗಳೂರಿನಲ್ಲಿರುವ ನನ್ನ ಗೆಳೆಯನ ಹತ್ತಿರ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೇನೆ. ಅವನು ಅಲ್ಲಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನು ಡಾಕ್ಟರ್ ಹತ್ತಿರ ಮಾತನಾಡಿ ನಿಮ್ಮ ಚೆಕಪ್ಪಿಗಾಗಿ ನಾಳೆಯೇ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದಾನೆ. ನಾಳೆ ತಯಾರಾಗಿರಿ, ನಾನು ನಿಮ್ಮನ್ನು ಚೆಕಪ್ ಮಾಡಿಸಲು ನಾಳೆ ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಅಲ್ಲಿ 4 ದಿನ ಉಳಿಯುವ ಸಂಭವ ಬಂದರೂ ಬರಬಹುದು. ಆದ್ದರಿಂದ ನಿಮಗಾಗಿ 2 ಜೊತೆ ಬಟ್ಟೆಯನ್ನು ಇಟ್ಟುಕೊಂಡಿರಿ ಮತ್ತು ನಿಮಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಇಟ್ಟುಕೊಳ್ಳಿ. ದೀಪಕನ ಬಾಯಿಂದ ಬಂದಂತಹ ಪ್ರೀತಿ ತುಂಬಿದ ಮಾತುಗಳನ್ನು ಕೇಳಿ ನನಗೆ ನಿಜಕ್ಕೂ ಖುಷಿಯಾಯಿತು ಮತ್ತು ದೀಪಕನಿಗೆ ನಿಜವಾಗಲೂ ನನ್ನ ಮೇಲೆ ಕನಿಕರ ಬಂದಿದೆ ಎಂದು ನನಗನಿಸಿತು. ಅವನು ನಿಜವಾಗಿಯೂ ನನ್ನನ್ನು ಡಾಕ್ಟರ್ ಬಳಿ ಚೆಕ್ ಅಪ್ ಮಾಡಲು ಇಷ್ಟಪಟ್ಟಿದ್ದ ಎಂದೆನಿಸಿ ನನ್ನ ಮೊಮ್ಮಗನ ಇಂತಹ ಮಮತೆಯನ್ನು ನೋಡಿ ನನ್ನ ಹೃದಯ ತುಂಬಿ ಬಂತು. ಆದ್ದರಿಂದ ನಾನು ಬೇಗ ನನ್ನೆಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿಟ್ಟು ಮಾರನೆಯ ದಿನ ಬೆಳಗ್ಗೆ ದೀಪಕ್ ಮತ್ತು ಸಂಜನಾಳೊಂದಿಗೆ ಕಾರ್ನಲ್ಲಿ ಹೊರಟು ಬೆಂಗಳೂರಿಗೆ ಬಂದು ತಲುಪಿದ್ದೆ. ಡಾಕ್ಟರ್ ತಪಾಸಣೆ ಎಲ್ಲ ಆದಮೇಲೆ ನಾವು ಹೊರಕ್ಕೆ ಬಂದ್ವಿ. ಡಾಕ್ಟರ್ ಬರೆದುಕೊಟ್ಟ ಔಷಧಿ ಚೀಟಿಯನ್ನು ನೋಡುತ್ತಾ ದೀಪಕ್ ನನಗೆ ಹೇಳಿದ, ಅಜ್ಜಮ್ಮ, ಈ ಔಷಧಿಗಳು ನಮ್ಮ ಊರಿನಲ್ಲಿ ದೊರೆಯುವುದಿಲ್ಲ. ನೀವು ಒಂದು ಕೆಲಸ ಮಾಡಿ, ಈ ಬೆಂಚ್ ಮೇಲೆ ಕುಳಿತುಕೊಳ್ಳಿ, ನಾನು ಈ ಎಲ್ಲ ಔಷಧಿಗಳನ್ನು ತರುತ್ತೇನೆ ಎಂದು ಹೇಳಿ ಔಷಧಿ ತರಲು ಕಾರಿನಲ್ಲಿ ಹೊರಟು ಹೋದ. ನಾನು ಆ ಬೆಂಚ್ ಮೇಲೆ ಕುಳಿತು ಅವರ ಬರುವಿಕೆಗಾಗಿ ಕಾಯುತ್ತಲೇ ಇದ್ದೆ. ಆದರೆ ಅವರಿಬ್ಬರೂ ಮರಳಿ ಬರಲೇ ಇಲ್ಲ. ಅಲ್ಲೇ ಕುಳಿತು ಸಮಯ ಮಧ್ಯಾಹ್ನದಿಂದ ರಾತ್ರಿಯಾಗುವುದರಲ್ಲಿ ಇತ್ತು. ಈಗ ನನಗೆ ಒಂದಂತೂ ಅರ್ಥವಾಯಿತು. ದೀಪಕ್ ನನ್ನನ್ನು ಡಾಕ್ಟರ್ ಚೆಕಪ್ ಮಾಡುವ ನೆಪದಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದ ಮತ್ತು ಅವನು ಈ ಮುದಿ ಅಜ್ಜಿಯಿಂದ ಮುಕ್ತಿ ಪಡೆಯಲು ಬಯಸಿದ್ದ. ಅನಾಥಳಂತೆ ಮುದಿ ಅಜ್ಜಿಯನ್ನು ಇಷ್ಟು ದೊಡ್ಡ ಸಿಟಿಗೆ ಕರೆದುಕೊಂಡು ಬಂದು ಇಲ್ಲಿ ಭಿಕ್ಷೆ ಬೇಡಲು ಬಿಟ್ಟು ಹೋಗಿದ್ದ ನಿನ್ನ ಅಣ್ಣ ಸಂಜನಾ ಆ ದಿನ ಅವನೊಂದಿಗೆ ಏನು ಹೇಳಿದ್ದಳು ಅದನ್ನು ದೀಪಕ್ ಮಾಡಿ ತೋರಿಸಿದ್ದ. ತನ್ನ ಅಣ್ಣ ಅತ್ತಿಗೆಯರ ಕರ್ಮಕಾಂಡವನ್ನು ಕೇಳಿ ಮೋಹನನಿಗೆ ತುಂಬಾ ಸಿಟ್ಟು ಬಂತು. ಅವರು ಕಣ್ಣೀರು ಹಾಕುತ್ತಾ ಹೇಳಿದರು, ಅನಾಥಳಂತೆ ನಿನ್ನ ಅಣ್ಣ ನನ್ನನ್ನು ಬಿಟ್ಟು ಹೋಗುವಾಗ ಒಮ್ಮೆಯೂ ಯೋಚಿಸಲಿಲ್ಲ. ಅಜ್ಜಮ್ಮನವರು ಮೋಹನನ ಹೆಗಲ ಮೇಲೆ ತಲೆ ಇಟ್ಟು ಬಿಕ್ಕಿ ಅಳತೊಡಗಿದರು ಮತ್ತು ಅಳುತ್ತಾ ಹೇಳತೊಡಗಿದರು, ಅಷ್ಟಕ್ಕೂ ನಮ್ಮ ಹಾರೈಕೆಯಲ್ಲಿ ನಾವು ನಿನಗಾಗಿ ಮತ್ತು ನಿನ್ನ ಅಣ್ಣನಿಗಾಗಿ ಅಂಥದ್ದೇನೂ ಕಡಿಮೆ ಮಾಡಿದ್ದೀವಿ. ಲೋ ಮಗ, ನಿಮ್ಮ ಅಪ್ಪ ಅಮ್ಮ ತೀರಿಕೊಂಡಾಗಲೂ ನಾವು ಭೇದ ಭಾವ ಮಾಡದೆ ನಿಮ್ಮಿಬ್ಬರಿಗೂ ನಮ್ಮೆಲ್ಲ ಪ್ರೀತಿಯನ್ನು ಧಾರೆ ಎರೆದೆವು ಮತ್ತು ನಿಮ್ಮ ಅಜ್ಜನವರಂತೂ ಈ ಮನೆಯನ್ನು ಕಟ್ಟಲು ತನ್ನೆಲ್ಲ ಕೂಡಿಟ್ಟ ಹಣವನ್ನು ತ್ಯಜಿಸಿ ಮನೆ ಕಟ್ಟಿದ್ದರು. ಮಗನೇ, ಈಗ ನನ್ನತ್ರ ಹಣವೂ ಇರಲಿಲ್ಲ, ಮನೆಯೂ ಇರಲಿಲ್ಲ. ಅಷ್ಟೇ ನಿಮ್ಮ ಅಜ್ಜನವರು ನೀಡಿದ ಚಿನ್ನದ ಚೈನೊಂದು ನನ್ನ ಕೊರಳಲ್ಲಿತ್ತು. ಆಗ ಆಸ್ಪತ್ರೆಯ ಹೊರಗೆ ಒಬ್ಬರು ದಾರಿಹೋಕರು ಅಳುತ್ತಿದ್ದ ನನ್ನನ್ನು ಬಂದು ಕೇಳಿದರು, ಅಮ್ಮ, ನಾನು ಬೆಳಗಿಂದ ನೋಡ್ತಾ ಇದ್ದೀನಿ, ನೀವು ಅಳ್ತಾನೇ ಇದ್ದೀರಾ, ಏನಾಯ್ತು? ಆಗ ನಾನು ಅವರಿಗೆ ಎಲ್ಲ ವಿಷಯವನ್ನು ಹೇಳಿದೆ. ಅವರು, ಹೌದು ಅಮ್ಮ, ಇಲ್ಲಿ ಪ್ರತಿದಿನ ಈ ರೀತಿ ನಡೆಯುತ್ತಲೇ ಇರುತ್ತದೆ, ಇದೇನೋ ಹೊಸ ವಿಷಯವಲ್ಲ. ಆಗ ನಾನು ಅವನಿಗೆ ಕೇಳಿದೆ, ಮಗನೇ, ನಾನೀಗ ಏನು ಮಾಡಲಿ? ಆಗ ಅವರು, ನಿಮಗೆ ನಾನೊಂದು ಸಲಹೆ ನೀಡಲೇ? ನಿಮಗೆ ಸರಿ ಅನ್ನಿಸಿದರೆ ಒಪ್ಪಿಕೊಳ್ಳಿ. ಒಂದು ವೇಳೆ ನೀವು ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡತೊಡಗಿದರೆ ನಿಮಗೆ ಉಳಿಯಲು ಈ ಆಸ್ಪತ್ರೆ ಕಡೆಯಿಂದ ಒಂದು ಕ್ವಾರ್ಟರ್ಸ್ ಸಿಗುತ್ತದೆ. ಇದರಿಂದ ನಿಮಗೆ ಕೆಲಸದ ಜೊತೆಗೆ ಉಳಿಯುವ ಬಂದೋಬಸ್ತ್ ಸಹ ಆಗುತ್ತದೆ. ನನಗೆ ಅವರ ಮಾತು ಹಿಡಿಸಿತು, ಸರಿ ಎನಿಸಿತು. ಆದ್ದರಿಂದ ನಾನು ಒಪ್ಪಿಕೊಂಡೆ ಮತ್ತು ನನಗೆ ಹಾಸ್ಪಿಟಲ್ ಕಡೆಯಿಂದ ಮನೆ ಮತ್ತು ನೌಕರಿ 2 ದೊರೆಯಿತು. ಆ ಚೈನನ್ನು ಮಾರಾಟ ಮಾಡಿ ನಾನು ನನ್ನ ಊಟ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ. ಮಗನೇ, ನಾನು ಇಷ್ಟೊಂದು ಅಸಹಾಯಕಳಾಗಿ ನನ್ನ ಜೀವನದಲ್ಲಿ ಎಂದೂ ಕಾಲ ಕಳೆದಿರಲಿಲ್ಲ ಎಂದು ಹೇಳುತ್ತಾ ಅಜ್ಜಿ ಅಮ್ಮ ಮೂರ್ಛೆ ಹೋದರು. ಅಜ್ಜಿಯವರ ಈ ಪರಿಸ್ಥಿತಿಯನ್ನು ನೋಡಿ ಮೋಹನ್ ಗಾಬರಿಯಾದ ಮತ್ತು ಬಾಟಲಿಯಲ್ಲಿರುವ ನೀರಿನಿಂದ ಅವರ ಮುಖಕ್ಕೆ ಚುಮುಕಿಸಿದ. ಅಜ್ಜಿಯವರು ಎಚ್ಚರವಾದಾಗ ಮೋಹನ್ ಅವರನ್ನು ಬರಸೆಳೆದು ಅಪ್ಪಿಕೊಂಡ ಮತ್ತು ಹೇಳತೊಡಗಿದ, ಅಜ್ಜಮ್ಮ, ಇಂದಿನಿಂದ ನಾನು ನಿಮಗೆ ಏನೂ ತೊಂದರೆಯಾಗಲು ಬಿಡಲಾರೆ. ಮತ್ತು ಮೋಹನ್ ತನ್ನ ಸ್ಟಾಫ್ಗೆ ಹೇಳಿ ತನ್ನ ಅಜ್ಜಿ ಅವರಿಗಾಗಿ ಕ್ಯಾಂಟೀನ್ನಿಂದ ಜ್ಯೂಸ್ ತರಿಸಿ ಕುಡಿಯಲು ನೀಡಿದ. ಅಜ್ಜಿ, ನೀವು ಇಲ್ಲಿಯವರೆಗೆ ಎಷ್ಟು ಕಷ್ಟವನ್ನು ಸಹಿಸಿಕೊಂಡಿದ್ದೀರೋ ಅಷ್ಟು ಸಹಿಸಿಕೊಂಡಿದ್ದಾಯಿತು. ಈಗ ಕಷ್ಟವನ್ನು ಅನುಭವಿಸುವ ಸರದಿ ಅಣ್ಣ ಅತ್ತಿಗೆಯರದು. ಮೋಹನ ಸಿಟ್ಟಿನಿಂದ ಕೆಂಡಮಂಡಲವಾಗಿದ್ದ ಮತ್ತು ಅಜ್ಜಿಯವರಿಗೆ ಹೇಳಿದ, ಅಜ್ಜಮ್ಮ, ಈಗ ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಇನ್ನೊಬ್ಬ ಮೊಮ್ಮಗ ಬಂದಿದ್ದಾನೆ, ಅವರಿಗೆ ಹೇಳಿದ. ಅಜ್ಜಮ್ಮ, ನಡೆಯಿರಿ, ಮನೆಗೆ ಹೋಗೋಣ. ಮನೆಗೆ ಹೋಗುವ ಮಾತು ಕೇಳಿ ಅಜ್ಜಿಯವರು ಸ್ವಲ್ಪ ಹೆದರಿದರು, ಏಕೆಂದರೆ ಅವರು ಆ ಮನೆಗೆ ಪುನಃ ಹೋಗಲು ಇಷ್ಟಪಡುತ್ತಿರಲಿಲ್ಲ. ಅಲ್ಲಿ ಅವರನ್ನು ನಾಯಿಗಿಂತ ಕೀಳಾಗಿ ನಡೆಸಿಕೊಂಡಿದ್ದರು. ಅವರೊಳಗೆ ಇನ್ನೂ ಹೆಚ್ಚಿನ ಅಪಮಾನವನ್ನು ಸಹಿಸುವ ಶಕ್ತಿ ಇರಲಿಲ್ಲ. ಆಗ ಮೋಹನ ಹೇಳಿದ,
ಅಜ್ಜಮ್ಮ ನೀವೇನು ಹೆದರಬೇಡಿ, ಆ ಮನೆ ನಿಮ್ಮದು ಮತ್ತು ಅಜ್ಜನದಾಗಿದೆ. ಆ ಮನೆಯಿಂದ ನಿಮ್ಮನ್ನು ಯಾರೂ ಹೊರಹಾಕಲಾರರು. ಪರಕೀಯರು ಯಾರೆಂದರೆ ಈಗ ಆ ಮನೆಯಲ್ಲಿರುವವರು. ಒಂದು ವೇಳೆ ಯಾರಿಗಾದರೂ ಮನೆ ಬಿಟ್ಟು ಹೋಗಬೇಕೆಂದಿದ್ದರೆ ಅವರು ಮನೆ ಬಿಟ್ಟು ಹೋಗಬೇಕು, ನೀವಲ್ಲ. ಅದು ನಿಮ್ಮ ಮನೆ, ನೀವು ಕಿಂಚಿತ್ತೂ ಚಿಂತೆ ಮಾಡಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳುತ್ತಾ ಮೋಹನ್ ಅಜ್ಜಿ ಅವರನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ತನ್ನ ಮನೆಯ ಕಡೆಗೆ ಹೊರಟ. ಆದರೆ ಅವನು ತನ್ನ ಅಣ್ಣ ಅತ್ತಿಗೆಗೆ ತಕ್ಕ ಪಾಠವನ್ನು ಕಲಿಸಲು ಮೊದಲು ಈಗ ತಾನೊಬ್ಬನೇ ಮನೆಯೊಳಗೆ ಹೋದ. ಅವನು ಅಜ್ಜಿಯನ್ನು ಗಾಡಿಯಲ್ಲೇ ಕುಳಿತುಕೊಳ್ಳಲು ಹೇಳಿ ಮನೆ ಒಳಕ್ಕೆ ಹೋದ. ಮನೆಯಲ್ಲಿ ಅವನ ಅಣ್ಣ ಅತ್ತಿಗೆಯರ ಮದುವೆಯ ವಾರ್ಷಿಕೋತ್ಸವ ಪಾರ್ಟಿ ನಡೆದಿತ್ತು. ಸಂಜನಾ ಮತ್ತು ದೀಪಕ್ ತಮ್ಮ ಗೆಳೆಯರೊಂದಿಗೆ ಜೋರಾಗಿ ಹಾಡುತ್ತಾ ಕುಣಿಯುತ್ತಿದ್ದರು. ಜೋರಾಗಿ ಮ್ಯೂಸಿಕ್ ಕೇಳಿಸುತ್ತಿತ್ತು. ಎಲ್ಲಕ್ಕಿಂತ ಮೊದಲು ಮೋಹನನು ಮ್ಯೂಸಿಕ್ ಅನ್ನು ಆಫ್ ಮಾಡಿದನು. ಆಗ ಸಂಜನಾ ಬಡಬಡಿಸುತ್ತಾ ಕೇಳಿದಳು, ಇದೆಂತ ಅಧಿಕ ಪ್ರಸಂಗ ಮೋಹನ ಹೇಳಿದ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಆಮೇಲೆ ನೀಡುತ್ತೇನೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ನೀಡಿ. ನನ್ನ ಅಜ್ಜಮ್ಮ ಎಲ್ಲಿದ್ದಾರೆ? ನಾನು ಈಗಲೇ ಅವರೊಂದಿಗೆ ಮಾತನಾಡಬೇಕು. ಆಗ ಅವನ ಅಣ್ಣ ಹೇಳಿದ, ನಿನಗೆ ಎಷ್ಟು ಸಾರಿ ಹೇಳಬೇಕು? ಅಜ್ಜಿ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ. ಹೌದಾ? ಹಾಗಾದರೆ ಆ ದಿನ ಅತ್ತಿಗೆ ಹೇಳಿದ್ದರು, ಅಜ್ಜಿ ಅವರು ಹರಿದ್ವಾರಕ್ಕೆ ಹೋಗಿದ್ದಾರೆ ಅಂತ. ಮೋಹನನ ಮಾತು ಕೇಳುತ್ತಿದ್ದಂತೆ ದೀಪಕ್ ಗಾಬರಿಯಾದ. ನಿಧಾನವಾಗಿ ಮೋಹನನ ಸಹನೆಯ ಕಟ್ಟೆ ಒಡೆಯತೊಡಗಿತು ಮತ್ತು ಅವನು ತನ್ನ ಅಣ್ಣನ ಮೇಲೆ ಕೂಗಾಡುತ್ತಾ ಹೇಳಿದ, ಇನ್ನು ಎಷ್ಟೊಂದು ಸುಳ್ಳು ಹೇಳುವಿರಿ ನೀವಿಬ್ಬರೂ? ಸತ್ಯವನ್ನು ಯಾಕೆ ಹೇಳ್ತಾ ಇಲ್ಲ ನೀವಿಬ್ಬರೂ? ಅಜ್ಜಿಯವರನ್ನು ಮೋಸದಿಂದ ಮನೆಯಿಂದ ಹೊರಗೆ ಹಾಕಿದ್ದೀರಿ. ಆಗ ಮೋಹನ್ ತನ್ನ ಅಜ್ಜಮ್ಮನವರನ್ನು ಜೋರಾಗಿ ಕೂಗಿ ಮನೆಯೊಳಗೆ ಬರಲು ಹೇಳಿದನು. ಶಕುಂತಲಾ ದೇವಿಯವರನ್ನು ನೋಡುತ್ತಲೇ ದೀಪಕ್ ಮತ್ತು ಸಂಜನಾ ಅವರು ನಿಂತಲ್ಲೇ ಕುಸಿದು ಹೋದರು. ಮನೆಯೊಳಗೆ ಬಂದವರೇ ಶಕುಂತಲಾ ದೇವಿ ಅವರು ದೀಪಕ್ಕನ ಕೆನ್ನೆಗೆ ಜೋರಾಗಿ ಬಾರಿಸಿದರು. ಮನೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಅತಿಥಿಗಳು ಈ ಸನ್ನಿವೇಶವನ್ನು ನೋಡುತ್ತಿದ್ದರು. ಯಾರು ಇಲ್ಲಿಯವರೆಗೆ ದೀಪಕ್ ಮತ್ತು ಸಂಜನಾ ಅವರ ಜೊತೆಗೆ ನಗುತ್ತಾ ಮಾತನಾಡುತ್ತಿದ್ದರೋ, ಯಾರು ಇಲ್ಲಿಯವರೆಗೆ ಅವರ ಜೊತೆಯಲ್ಲಿ ಸಂತೋಷದಿಂದ ಪಾರ್ಟಿಯಲ್ಲಿ ತೊಡಗಿಕೊಂಡಿದ್ದರೋ, ಅವರೆಲ್ಲರೂ ಈಗ ಒಂದು ರೀತಿಯ ಕೆಟ್ಟ ದೃಷ್ಟಿಯಲ್ಲಿ ಇವರಿಬ್ಬರನ್ನು ನೋಡತೊಡಗಿದರು. ಆಗ ದೀಪಕನ ಒಬ್ಬ ಗೆಳೆಯ ಹೇಳಿದ, ಏನಲೋ ಮಗ, ನೀನು ಇಂತಹ ನೀಚ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ. ಅಯ್ಯೋ ರಾಮ, ಈ ಅಜ್ಜಿ ಅವರು ನಿನಗಾಗಿ ಎಲ್ಲವನ್ನೂ ಮಾಡಿದ್ದರು. ಅದೇ ಅಜ್ಜಿಯವರನ್ನು ಮನೆಯಿಂದ ಹೊರಹಾಕಿ ಬಿಟ್ಟಿಯಲ್ಲ ಗೆಳೆಯ. ನೀನು ನಿನ್ನ ಅದೃಷ್ಟವನ್ನು ನಿನ್ನ ಕೈಯಿಂದಲೇ ಹಾಳು ಮಾಡಿಕೊಂಡೆ. ತನ್ನ ಹಿರಿಯವರನ್ನು ಆದರಿಸದ ಮತ್ತು ಗೌರವಿಸದ ನಿನ್ನಂತವನ ಗೆಳೆತನ ಮಾಡಲು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾ ಅವರ ಎಲ್ಲಾ ಗೆಳೆಯರು ಮನೆಯಿಂದ ಹೊರಟು ಹೋದರು. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಪೊಲೀಸರು ಬಂದು ತಲುಪಿದರು. ಆಗ ಮೋಹನ ಹೇಳಿದ, ಇನ್ಸ್ಪೆಕ್ಟರ್ ಸರ್, ಆ ಜನಗಳು ಇವರು ನನ್ನ ಅಜ್ಜಿಯವರನ್ನು ಪ್ರಾಣಿಗಳಿಗಿಂತ ಕೀಳಾಗಿ ನಡೆಸಿಕೊಂಡರು. ಇವರು ಅಜ್ಜಿಯವರನ್ನು ಅವರ ಮನೆಯಿಂದಲೇ ಹೊರಗೆ ಹಾಕಿ ನಡು ರಸ್ತೆಯಲ್ಲಿ ಭಿಕ್ಷೆ ಬೇಡಲು ಬಿಟ್ಟಿದ್ದರು. ಯಾವ ಮನೆ ಮತ್ತು ಅಂಗಡಿಯನ್ನು ನನ್ನ ಅಣ್ಣ ಮತ್ತು ಅತ್ತಿಗೆ ತಮ್ಮ ವಶವಿಟ್ಟುಕೊಂಡಿದ್ದಾರೋ ಅದು ನನ್ನ ಅಜ್ಜಿ ಮತ್ತು ಅಜ್ಜನ ಆಸ್ತಿಯಾಗಿದೆ. ಹಾಗೆ ದೀಪಕ್ ಮತ್ತು ಸಂಜನಾ ಪೊಲೀಸರನ್ನು ನೋಡಿದ ತಕ್ಷಣ ಅವರು ಅದುರಿ ಹೋದರು. ಒಂದಂತೂ ತಿಳಿಕೊಳ್ಳಿ, ಇವರನ್ನು ಕೇಳಿದರೆ ಒಂದು ತೊಟ್ಟು ರಕ್ತವೂ ಬರದು. ಅವರಿಗೆ ಆಗಲೇ ಹಗಲಿನಲ್ಲೇ ನಕ್ಷತ್ರಗಳು ಕಾಣಲಾರಂಭಿಸಿದ್ದವು. ಅವರಿಬ್ಬರೂ ಅಜ್ಜಮ್ಮನ ಕಾಲಿಗೆ ಬಿದ್ದರು ಮತ್ತು ಹೇಳಿದರು, ಅಜ್ಜಮ್ಮ, ನಮ್ಮನ್ನು ಕ್ಷಮಿಸಿಬಿಡಿ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆವು. ಆಗ ಶಕುಂತಲಾ ದೇವಿಯವರು ಹೇಳಿದರು, ಯಾವ ತಪ್ಪು ನಿಮ್ಮಿಂದ ನಡೆದಿದೆಯೋ ಅದಕ್ಕಾಗಿ ನಾನು ನಿಮ್ಮನ್ನು ಎಂದೂ ಕ್ಷಮಿಸಲಾರೆ. ನಾನೇನು ಈಗ ನಿಮ್ಮನ್ನು ಭಗವಂತನೂ ಕೂಡ ಕ್ಷಮಿಸಲಾರ. ಈಗ ನನಗಿರುವವನು ಒಬ್ಬನೇ ಮೊಮ್ಮಗ, ಅವನು ಮೋಹನ್. ಆಗ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದರು, ಈಗ ಹೊರಡಿ, ಉಳಿದುದೆಲ್ಲವನ್ನೂ ಹೋಗಿ ಜೈಲಿನಲ್ಲೇ ಮಾತನಾಡೋಣ. ಇನ್ಸ್ಪೆಕ್ಟರ್ ಅವರ ಮಾತುಗಳನ್ನು ಕೇಳಿ ಸಂಜನಾ ಕಂಪಿಸುತ್ತಾ ಹೇಳಿದಳು, ಪ್ಲೀಸ್ ಅಜ್ಜಮ್ಮ, ನಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ನೀಡಿ. ಇಷ್ಟೊಂದು ಕಲ್ಲು ಹೃದಯಗಳಾಗಬೇಡಿ. ನೀವು ಸಹ ಒಬ್ಬ ತಾಯಿಯಾಗಿದ್ದೀರಿ. ನಮ್ಮನ್ನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋದರೆ ನಮ್ಮ ಮಕ್ಕಳ ಗತಿ ಏನು? ಅಜ್ಜಮ್ಮ, ಯಾರಿಗಾದರೂ ಬದಲಾಗಲು ಒಂದು ಅವಕಾಶ ನೀಡಲೇಬೇಕು. ನಿಮಗಾಗಿ ಅಲ್ಲ, ಆದರೆ ಮಕ್ಕಳಿಗಾಗಿಯಾದರೂ ದಯವಿಟ್ಟು ನೀವು ತಮ್ಮ ತಪ್ಪನ್ನು ಮನ್ನಿಸಿ ನಾವು ಬಾಳಲು ಒಂದೇ ಒಂದು ಅವಕಾಶ ನೀಡಿ. ಆಗ ಪೊಲೀಸರು ಸಂಜನಾ ಮತ್ತು ದೀಪಕ್ ಇವರಿಬ್ಬರನ್ನು ಅರೆಸ್ಟ್ ಮಾಡಿ ಕರೆದೊಯ್ಯತೊಡಗಿದರು. ಈಗ ಶಕುಂತಲಾ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ತಡೆದು ಹೇಳಿದರು, ನನ್ನ ಕಂಪ್ಲೇಂಟ್ ನಾನು ವಾಪಸ್ ತೆಗೆದುಕೊಳ್ಳುತ್ತೇನೆ. ಇದನ್ನು ಕೇಳಿ ಸಂಜನಾ ಮತ್ತು ದೀಪಕ್ ತುಂಬಾ ಖುಷಿಯಾದರು. ಆದರೆ ಇದರ ಅರ್ಥ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಎಂದು ಮಾತ್ರ ಭಾವಿಸಬೇಡಿ. ನಿಮಗೆ ಈ ಹೊಸ ಜೀವನವನ್ನು ನಾನು ಕೇವಲ ನಿಮ್ಮ ಮಕ್ಕಳಿಗೋಸ್ಕರ ನೀಡುತ್ತಿದ್ದೇನೆ. ನೀವು ಮಾಡಿದ ತಪ್ಪಿಗೆ ನಿಮ್ಮ ಈ ಚಿಕ್ಕ ಮಕ್ಕಳಿಗೆ ಶಿಕ್ಷೆಯಾಗುವುದು ನನಗಿಷ್ಟವಿಲ್ಲ. ನಾನು ನಿಮ್ಮ ಮಕ್ಕಳಿಂದ ಅವರ ಹಕ್ಕಿನ ಅಪ್ಪ ಅಮ್ಮನ ಪ್ರೀತಿ ಆಸರೆಯನ್ನು ಕಿತ್ತುಕೊಳ್ಳಲು ಬಯಸುವುದಿಲ್ಲ. ಆದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ
ಲೀ, ನೀವು ನನ್ನ ಜೊತೆ ಯಾವ ವ್ಯವಹಾರ ನಡೆಸಿದ್ದೀರೋ ಅದೇ ವ್ಯವಹಾರವನ್ನು ನಿಮ್ಮ ಮಕ್ಕಳು ದೊಡ್ಡವರಾಗಿ ನಿಮ್ಮೊಂದಿಗೆ ಮಾಡದಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳಿ ಮತ್ತು ಸಾಧ್ಯವಾದರೆ ನಿಮ್ಮ ಮುಪ್ಪಿನ ಜೀವನಕ್ಕಾಗಿ ಸ್ವಲ್ಪ ಹಣವನ್ನು ಬಚ್ಚಿಟ್ಟುಕೊಳ್ಳಿ. ಯಾವ ತಪ್ಪು ನಾವು ಮಾಡಿದ್ದೇವೋ ಆ ತಪ್ಪನ್ನು ನೀವು ಮಾಡಲು ಹೋಗಬೇಡಿ. ಏಕೆಂದರೆ ಯಾವ ಮಕ್ಕಳಿಗಾಗಿ ನಾವು ನಮ್ಮ ಇಡೀ ಜೀವನದ ಸಂಪಾದನೆಯನ್ನು ಖರ್ಚು ಮಾಡಿರುತ್ತೇವೆಯೋ ಮುಂದೆ ಅದೇ ಮಕ್ಕಳು ನಮಗೆ ಒಂದು ತುತ್ತಿನ ಅನ್ನಕ್ಕೂ ಪರದಾಡುವಂತೆ ಮಾಡುತ್ತಾರೆ. ಆಗ ಮೋಹನ್ ಬಡಬಡಿಸುತ್ತಾ ಜೋರಾಗಿ ಹೇಳಿದ, ಅಜ್ಜಮ್ಮ, ನಿಮ್ಮನ್ನು ಅವಶ್ಯವಾಗಿ ಕ್ಷಮಿಸಿರಬಹುದು, ಆದರೆ ನಾನು ನಿಮಗೆ ಈ ಮನೆಯಲ್ಲಿ ಉಳಿಯಲು ಅವಕಾಶ ನೀಡಲಾರೆ. ನೀವು ಈಗಿಂದ ಈಗಲೇ ನಿಮ್ಮ ಏನೇನೋ ಸಾಮಾನುಗಳಿವೆಯೋ ಎಲ್ಲವನ್ನೂ ಪ್ಯಾಕ್ ಮಾಡಿಕೊಂಡು ಈ ಕ್ಷಣವೇ ಹೊರಟು ಹೋಗಿ. ಇನ್ನು ಮುಂದೆ ನಿಮ್ಮ ನೆರಳು ಸಹ ಈ ಮನೆ ಮೇಲೆ ಬೀಳಲು ನಾನು ಅವಕಾಶ ಮಾಡಿಕೊಡುವುದಿಲ್ಲ. ಸಂಜನಾ ಗೊಗರೆಯುತ್ತಾ ಹೇಳಿದಳು. ಅಜ್ಜಮ್ಮ, ನಾವು ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವುದು? ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಹತ್ತಿರ ಉಳಿಯಲು ಮನೆ ಸಹ ಇಲ್ಲ. ಆಗ ಮೋಹನ್ ಹೇಳಿದ, ನಮ್ಮ ಅಜ್ಜಮ್ಮನನ್ನು ರಸ್ತೆಯಲ್ಲಿ ಬಿಟ್ಟು ಬರುವುದಕ್ಕಿಂತ ಮೊದಲು ಇದನ್ನೆಲ್ಲ ಯೋಚಿಸಿದ್ರ ಅತ್ತಿಗೆ. ಇಂಥ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ನೀವು ಈಗ ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು. ಅಜ್ಜಿ ಮತ್ತು ಮೋಹನರ ಮುಂದೆ ದೀಪಕ್ ಮತ್ತು ಸಂಜನರ ಒಂದು ಮಾತು ನಡೆಯಲಿಲ್ಲ ಮತ್ತು ಅವರಿಬ್ಬರಿಗೂ ಅವರ ಮನೆಯನ್ನು ಬಿಟ್ಟು ಹೋಗಲೇಬೇಕಾಗಿತ್ತು. ಈಗ ಮೋಹನ್ ಮತ್ತು ಶಕುಂತಲಾ ಅವರು, ಅಂದರೆ ದೀಪಕನ ಅಜ್ಜಮ್ಮ, ಖುಷಿಯಿಂದ ಆ ಮನೆಯಲ್ಲಿ ವಾಸಿಸತೊಡಗಿದರು. ಶಕುಂತಲಾ ಅವರು ಮೋಹನನ ಮದುವೆಯನ್ನು ಮಾಡಿದರು. ಮೋಹನನ ಹೆಂಡತಿ ಅಜ್ಜಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಮತ್ತು ಯಾವಾಗಲೂ ಅವರ ಸೇವೆ ಮಾಡುತ್ತಿದ್ದಳು ಮತ್ತು ಅವರೆಲ್ಲರ ಗೃಹಸ್ಥ ಜೀವನ ಯಾವುದೇ ಕೊರತೆ ಇಲ್ಲದೆ ತುಂಬಾ ಪ್ರೀತಿಯಿಂದ ನಡೆದುಕೊಂಡು ಸಾಗಿತು. ವೀಕ್ಷಕರೇ, ಈ ಕತೆ ನಿಮಗೆ ಹೇಗೆ ಅನಿಸಿತು? ಮೋಹನನು ತನ್ನ ಅಣ್ಣ ಮತ್ತು ಅತ್ತಿಗೆಗೆ ಶಿಕ್ಷೆ ನೀಡಿದ್ದು ಸರಿನಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆಯನ್ನು ಓದಿದ್ದಕ್ಕೆ ಧನ್ಯವಾದಗಳು.